ಈ ಒಂದು ಶಾಲೆ ಸಂಸ್ಕೃತಿ ಜೊತೆಗೆ ಒಂದು ತನ್ನದೇ ಆದ ಕಲ್ಚರ್ ಅನ್ನ ಹೊಂದಿಕೊಂಡು ಬರ್ತಾ ಇದೆ. ಕಾಳಿದಾಸ ಅವಾಗ ಹೇಳ್ತಾನೆ, ಕಾತ್ತೊಂಬಾಲೆ ಕಂಚನ ಮಾಲ ಕಸ್ಯ ಪುತ್ರಿ ಕನಕಲತಾಯಾಗ. ಪ್ರತಿಯೊಂದು ಸಮಯದಲ್ಲೂ ಅವನು ಸತ್ಯ ಹೇಳ್ತಾ ಇದ್ದ. ಸತ್ಯ ಹೇಳಿ ಮಕ್ಕಳೇ ಯಾವಾಗಲೂ ಸ್ಪೀಕ್ ದ ಟ್ರೂತ್. ಪ್ರೀತಿಯ ವೀಕ್ಷಕರಿಗೆ ವೈಟ್ ಪೇಪರ್ ಡಿಜಿಟಲ್ ಮೀಡಿಯಾಗೆ ಹಾರ್ದಿಕ ಸ್ವಾಗತ. ನಾನು ನಿಮ್ಮ ವಿನಾಯಕ್ ಕುಲಕರ್ಣಿ. ವೀಕ್ಷಕರೇ, ಇವತ್ತು ನಾವು ಬೆಂಗಳೂರಿನ ಪ್ರತಿಷ್ಠಿತ ಶಾಲೆ ಮತ್ತು ಕಾಲೇಜ್ ಆದಂತ ಶ್ರೀರಾಮ್ಪುರದ ಹತ್ತಿರ ಇರ್ತಕ್ಕಂತ ಪವನ್ ಸ್ಕೂಲ್ ಅಂಡ್ ಕಾಲೇಜ್ಗೆ ವಿಸಿಟ್ ಕೊಡ್ತಾ ಇದ್ದೀವಿ. ಇಲ್ಲಿನ ಪ್ರಾಚಾರ್ಯರಾದಂತ ಡಾಕ್ಟರ್ ಪ್ರಭಾ ಶ್ರೀಧರ್ ಅವರು ನಮ್ ಜೊತೆ ಈ ಒಂದು ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಮೇಡಮ್ ಅವರೇ, ತಮಗೆ ಹಾರ್ದಿಕ ಸ್ವಾಗತ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನಮಸ್ತೆ ಶಾರದಾ ದೇವಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ ಭವತು ಮೇ ಸದಾ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ಶಾಲೆ ಸಂಸ್ಕೃತಿ ಜೊತೆಗೆ ಒಂದು ತನ್ನದೇ ಆದ ಕಲ್ಚರ್ ಅನ್ನ ಹೊಂದಿಕೊಂಡು ಬರ್ತಾ ಇದೆ. ಈ ಶಾಲೆಯ ಬಗ್ಗೆ ಇವತ್ತು ನಮ್ಮ ಜೊತೆ ಡಾಕ್ಟರ್ ಪ್ರಭಾ ಶ್ರೀಧರ್ ಅವರು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಜೊತೆ ಇವಾಗ ನಾವು ಈ ಒಂದು ಸಂದರ್ಶನಕ್ಕೆ ಹೋಗೋಣ. ವೀಕ್ಷಕರೇ, ಶಾಲೆ ಹೇಗೆ ವಿಚಿತ್ರ ಅಂತ ಅನಿಸ್ಬೋದು ಕಂಪೇರ್ ಟು ಅದರ್ ಸ್ಕೂಲಿಗೆ? ಏನು ವಿಶೇಷತೆ ಹೊಂದಿರ್ತಾರೆ? ವಿಶೇಷತೆ ನಮ್ದು 81 ಶುರು ಆಗಿತ್ತು. ಇವತ್ತಿಗೆ 45 ವರ್ಷ ಆಯ್ತು ಸ್ಕೂಲ್ ಶುರುವಾಗಿ. ಆಗಿನ ಕಾಲದಲ್ಲಿ ಅವಾಗ ಚೆನ್ನಾಗಿತ್ತು, ಮಕ್ಕಳು ಚೆನ್ನಾಗಿತ್ತು, ವಿಧೇಯರಾಗಿರ್ತಿದ್ರು, ಪೇರೆಂಟ್ಸ್ ತುಂಬಾ ಕೋಆಪರೇಟಿವ್ ಆಗಿರ್ತಿದ್ರು. ಬಟ್ ಈಚೆಗೆ ದಿವಸಗಳು ಹೋಗ್ತಾ 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 ಎಲ್ರಿಗೂ ವೆಸ್ಟರ್ನ್ ಕಲ್ಚರ್ ಮೇಲೆ ಅಟ್ರಾಕ್ಷನ್ ಜಾಸ್ತಿ ಆಯ್ತು. ನಮ್ಮ ಕಲ್ಚರ್ ಕಮ್ಮಿ ಆಗ್ತಾ ಬಂದಿದ್ರಿಂದ ಅದೊಂದನೇ ನಮ್ಮ ಶಾಲೆಯಲ್ಲಿ ನಾವು ಮೊದಲು ಆರಂಭಿಸಿದ್ದು ಸಂಸ್ಕೃತ ಪಾಠಶಾಲೆ ಅಂತ. 2 ವರ್ಷ ನೋಡಿದ್ವಿ. ಆಮೇಲೆ ಅದಕ್ಕೆ ಸ್ಟೂಡೆಂಟ್ಸ್ ಸರಿ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಫುಲ್ ಸ್ಕೂಲ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ತನಕ ರೆಕಗ್ನಿಷನ್ ತಗೊಂಡು ಫುಲ್ ಕಲಿಸಿ ಎಲ್ರಿಗೂ ಕೂಡ ಸಂಸ್ಕೃತ ಒಂದು ಕಾಮನ್ ಲ್ಯಾಂಗ್ವೇಜ್ ಆಗಿ ಎಲ್ರಿಗೂ 4th ಲ್ಯಾಂಗ್ವೇಜ್ ಅಂತ ಕಲಿಸೋಕೆ ಶುರು ಮಾಡಿದ್ವಿ. ಅವಾಗ ಸ್ವಲ್ಪ ಮಕ್ಕಳು ಎಲ್ರು ಬಂದು ಕಲಿಯಕ್ಕೆ. ನಮಗ್ ಸಂಸ್ಕೃತ ಯಾಕೆ ಬೇಕು? ನಮ್ಮ ಫಾದರ್ ಅವ್ರ ಪರಂಪರೆಯಾಗಿ ಸಂಸ್ಕೃತ ನನಗೂ ಅದು ರಕ್ತದಲ್ಲೇ ಬಂದ್ಬಿಡ್ತು. ಅದರಿಂದ ನಾನು ಅದು ಅಲ್ಲದೆ ಸಂಸ್ಕೃತದಲ್ಲಿರುವ ಒಳ್ಳೆಯ ವಿಷಯಗಳನ್ನೇ ಮಕ್ಕಳು ಹೇಳಬೇಕು. ಅದರ ಸುಭಾಷಿತಗಳನ್ನ ನಮ್ಗೆ ಚಿಕ್ಕ ವಯಸ್ಸಿಂದ ಕೇಳಿದ್ರಿಂದ ಇವತ್ತಿನ ದಿವಸ ನಮಗೆ ಆ ಕಪಟ, ಮೋಸ, ಸುಳ್ಳು ಅನ್ನೋದು ನಮ್ಮ ತಲೆನಲ್ಲೇ ಬರೋದಿಲ್ಲ. ನಮಗ್ ಬರೋದೆಲ್ಲ ಬರೀ ಸಜ್ಜನಿಕೆ ಮಾತ್ರ ಬರುತ್ತೆ. ಆ ಸಜ್ಜನಿಕೆಯನ್ನ ಪ್ರಾಕ್ಟೀಸ್ ಮಾಡ್ಬಿಟ್ಟು ನನಗೆ ಇವತ್ತಿನ ಸೊಸೈಟಿ ನೋಡಿ ಗಾಬರಿ ಆಗತ್ತೆ. ಎಲ್ಲಿದಪ್ಪ ನಾಳೆ ನಮ್ಮ ಮಕ್ಕಳ ಭವಿಷ್ಯ ಏನಪ್ಪಾ ಅಂತ ಭಯ ಆಗುತ್ತೆ. ಏನ್ ಮಾಡೋದು? ಅಹಂ ನೀಚಃ ಪರೋವೇತಿ ಗಣನಾಂ ಲಘುಚೇತಸಾಂ ಉದಾರ ಚೇತ ನಾಮದು ವಸುದೈವ ಕುಟುಂಬಕ. ವೀಕ್ಷಕರೇ, ಇತ್ತೀಚೆಗೆ ಐರ್ಲೆಂಡ್ ದೇಶ ನೋಡಿ, ಪ್ರತಿಯೊಂದು ದೇಶ ತನ್ನ ಭಾಷೆ ಕಳ್ಕೊಂಡು ಬರ್ತಾ ಇದೆ. ಅದರಲ್ಲಿ ನಮ್ಮ ಭಾರತ ಕೂಡ ಕೆಟ್ಟ ಸಂಗತಿಯಲ್ಲಿ ಮುಂದುವರಿತಾ ಇದೆ. ಐರ್ಲೆಂಡ್ ದೇಶ ಕಂಪಲ್ಸರಿ ಸಂಸ್ಕೃತ ಲ್ಯಾಂಗ್ವೇಜ್ ಮಾಡಿದೆ ವೀಕ್ಷಕರೇ. ಅದು ನಮ್ಮ ಒಂದು ದೇಶಕ್ಕೆ ಗೌರವ ತಂದು ಕೊಡ್ತಕ್ಕಂಥದ್ದು. ಅಂದ್ರೆ ವಿದೇಶಿ ದೇಶಗಳು ಅವರ ಭಾಷೆ ಮೀರಿ ಸಂಸ್ಕೃತ ಲ್ಯಾಂಗ್ವೇಜ್ ಅನ್ನ ಕಂಪಲ್ಸರಿ ಮಾಡಿದೆ. ಯಾಕೆ ಅಂತ ಅಂದ್ರೆ ಅವರು ಯುಎನ್ ಇತ್ತೀಚೆಗೆ ಒಂದು 36 ಪೇಜಸ್ ರಿಪೋರ್ಟ್ ಕೊಟ್ಟಿದ್ದಾರೆ ವೀಕ್ಷಕರೇ. ಏನಪ್ಪಾ ಅಂದ್ರೆ ಸಂಸ್ಕೃತ ಲ್ಯಾಂಗ್ವೇಜ್ ಇಂದ ವೈಜ್ಞಾನಿಕ ಮನೋಭಾವದತ್ತ ಮಗು ಬೆಳೆಯುತ್ತೆ ಅಂತ ಅವರ ಒಂದು ಸ್ಟಡಿಯಲ್ಲಿ ಬಂದಿದೆ. ಅವರು ಮೋರ್ ದನ್ 36 ಯೂನಿವರ್ಸಿಟಿ ಓಡಾಡಿ ಅಲ್ಲಿ ಒಂದು ಕನ್ಕ್ಲೂಷನ್ ಬಂದಿದೆ ಆ ದೇಶ. ಅದೇನಪ್ಪಾ ಅಂದ್ರೆ ಕಂಪಲ್ಸರಿ 12 ವರ್ಷದವರೆಗೆ ಮಗು ಸಂಸ್ಕೃತ ಲ್ಯಾಂಗ್ವೇಜ್ ಕಲಿಬೇಕು ಅಂತ. ಆದ್ರೆ ವಿಚಿತ್ರ, ಮ್ಯಾಮ್ ಅವರು ತುಂಬಾ ದುಃಖದಿಂದ ಹೇಳ್ತಾ ಇದ್ದಾರೆ, ಇತ್ತೀಚೆಗೆ ನಾವು ವೆಸ್ಟರ್ನ್ ಕಲ್ಚರ್ ಗೆ ಮೂವ್ ಆಗ್ತಾ ಇದೀವಿ ಅಂತ. ಅಲ್ಲೇ ಎಲ್ಲೋ ಒಂದ್ ಕಡೆ ವೆಸ್ಟರ್ನ್ ಕಲ್ಚರ್ ಗೆ ಮೂವ್ ಆದಾಗಲೇ ಈ ಎಂಪ್ಲಾಯ್ಮೆಂಟ್ ಥಿಯರಿ ನಮ್ಮ ಹತ್ರ ಬೆಳಿಕೊಳ್ತಾ ಇದೆ. ಅಂದ್ರೆ ಉತ್ತಮ ಖೇತಿ, ಮಧ್ಯಮ ವ್ಯಾಪಾರಿ, ಕನಿಷ್ಠ ನೌಕರಿ, ದೀನ ಪಿತಾರಿ ಅಂತ ಇತ್ತು. ಅಂದ್ರೆ ನಮ್ಮ ಮೆಂಟಾಲಿಟಿ ಯಾವ ತರ ಬೆಳೀತಾ ಇತ್ತಪ್ಪ ಅಂದ್ರೆ ವಿ ಬಾರ್ನ್ ಫಾರ್ ಓನರ್ಶಿಪ್ ಅಂತ ಥಿಯರಿ ಒನ್ಸ್ ಅಪಾನ್ ಎ ಟೈಮ್ ಇತ್ತು. ಬಟ್ ಇವಾಗ ಈ ವೆಸ್ಟರ್ನ್ ಎಜುಕೇಶನ್ ಇಂದ ಎಲ್ಲೋ ಒಂದ್ ಕಡೆ ಎಂಪ್ಲಾಯ್ಮೆಂಟ್ ಬೆಳೀತಾ ಇದೆ, ಬಟ್ ನಾಲೆಡ್ಜ್ ಸ್ಕಿಲ್ ಬೆಳೀತಾ ಇಲ್ಲ. ಮುಂದುವರಿದ ಭಾಗದಂತೆ ನಮ್ಮ ಅಕಾಡೆಮಿಕ್ ಅಚೀವ್ಮೆಂಟ್ಸ್ ಏನಿದೆ ನಿಮ್ಮ ಸ್ಕೂಲ್ ಅಂಡ್ ಕಾಲೇಜ್? ಅಕಾಡೆಮಿಕ್ ಅಚೀವ್ಮೆಂಟ್ ನಮ್ಮ 10th ಸ್ಟ್ಯಾಂಡರ್ಡ್ ಫಾರ್ ಲಾಸ್ಟ್ 10 ಇಯರ್ಸ್ ಇಂದ 100% ರಿಸಲ್ಟ್ ಬರ್ತಾ ಇದೆ. ಅದರಲ್ಲೂ ಕೂಡ ಒಂದು ವರ್ಷದಲ್ಲಿ 4 ಜನ ಪ್ರತಿಭಾ ಅಕಾಡೆಮಿ ತಗೊಂಡ್ರು, ಪ್ರೈಸ್ ತಗೊಂಡ್ರು. ಆ ಪ್ರೈಸ್ ನಲ್ಲಿ 4 ಜನಕ್ಕೆ ಪ್ರತಿಭಾ ಪುರಸ್ಕಾರ ಅವಾರ್ಡ್ ಗೌರ್ಮೆಂಟ್ ಕಡೆಯಿಂದ 5,000 ರೂಪಾಯಿ ಬಂದಿತ್ತು. ಅದು ಒಂದು ಗ್ರೇಟ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೇಕು. ಆ ರೀತಿ ಸಂಸ್ಕೃತದಲ್ಲಿ ಪ್ರತಿ ಸರಿನೂ ನಮ್ಮಲ್ಲಿ ನಂಬರ್ 1 ಔಟ್ ಆಫ್ ಔಟ್ ತಗೊಳ್ಳೋರು ಪ್ರತಿ ವರ್ಷ ಒಬ್ಬರಾದ್ರೂ ಇದ್ದೇ ಇರ್ತಾರೆ. ಅದು ಇಷ್ಟಪಟ್ಟು ಓದೋರಿಗೆ ಅದು ಕಷ್ಟದ ಲ್ಯಾಂಗ್ವೇಜ್ ಅಲ್ಲ, ಸುಲಭವಾದ. ನೀವು ವೆಸ್ಟರ್ನ್ ಲ್ಯಾಂಗ್ವೇಜ್ ಅಂತೀರ, ಅಮೆರಿಕಾದಲ್ಲಿ ಹೋದ್ರೆ ರೋಡ್ಗೂ ಸಂಸ್ಕೃತ ಪಾಠಶಾಲೆ ಇವಾಗ ಶುರು ಆಗ್ಬಿಟ್ಟಿದೆ. ನಮ್ಮವ್ರು ಬಿಡ್ತಾ ಇದೀವಿ, ಅಲ್ಲಿನವ್ರು ಕಲಿತಾ ಇದ್ದಾರೆ. ನಾಳೆ ಅವ್ರನ್ನ ನಮ್ದೇ ಸಂಸ್ಕೃತ ನಮ್ದೇನೆ ಅಂತ ಹೇಳಿದ್ರು ನಮ್ಗೇನು ಆಶ್ಚರ್ಯ ಆಗಲ್ಲ. ಆ ತರ ಅಲ್ಲಿನವ್ರು ಹೋಗಿ ಇಲ್ಲಿ ಬಂದು ನನ್ನ ಜೊತೆ ಸಂಸ್ಕೃತದಲ್ಲಿ ಮಾತಾಡೋಷ್ಟು ನಾವು ನಮ್ಮ ಮನೆಯಲ್ಲಿ
ಹ್ಯಾಪಿ ಬರ್ಡೇ ಟು ಸಾಂಗ್ ಹೇಳ್ತಾ ಇದ್ರೆ ಜನ್ಮದಿನ ಮಿಲನ ಪುರಸಕ್ಕೆ ಅಂತ ಹೇಳ್ಬಿಟ್ಟು ಅವರು ಸಂಸ್ಕೃತದಲ್ಲಿ ಹೇಳ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಆಯ್ತು, ಅವರು ಅಮೆರಿಕದಿಂದ ಬಂದವರು ಸಂಸ್ಕೃತದಲ್ಲಿ ಹೇಳ್ತಾ ಇದ್ದಾರೆ, ಇಂಡಿಯಾದಲ್ಲಿ ಒಂದೇಳು ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ದಾರೆ. ಬಹಳ ಬೇಜಾರಾಯ್ತು. ನಮ್ಮ ಇಲ್ಲಿರುವಂತಹ ಕ್ರೌಡ್ಗೆನೆ ನಮ್ಮ ಹತ್ರ ಈಗಲ್ಲ ಸಂಸ್ಕೃತ ಅಂತ ಹೇಳಿ ತುಂಬಾ ಬೇಜಾರಾಯ್ತು. ಅದನ್ನ ಕಲಿಸ್ಬೇಕು ಅಂತ ತುಂಬಾ ಕಷ್ಟ ಪಡ್ತಾ ಇದ್ದೀನಿ. ಅದಕ್ಕೆ ನಮ್ಮಲ್ಲಿ ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಇದೆ. ಸಂಸ್ಕೃತ ಇಷ್ಟ ಇದೆ, ಎಲ್ಲರೂ ಬರೋದಿಲ್ಲ. ಮುಂದುವರಿದ ಭಾಗ ವೀಕ್ಷಕರೇ, ಮ್ಯಾಮ್ ಒಂದು ತಲೆಯಲ್ಲಿದೆ ಇವತ್ತಿನ ಯುವ ಪೀಳಿಗೆಗೆ ಅಥವಾ ಇವತ್ತಿನ ಯುವ ಪೇರೆಂಟಿಗೂ ಕೂಡ ಇದೆ. ಸಂಸ್ಕೃತ ಅಂದ್ರೆ ಕಬ್ಬಿಣದ ಕಡಲೆ. ಅದನ್ನ ಹೇಗೆ ಸರಳೀಕರಣ ಮಾಡಿ ಆ ಮಗುವಿಗೆ ಅದ್ರ ಮೇಲೆ ಕಮೆಂಟ್ ಪರವಾಗಿ ನೀವು ಮಾಡಬಹುದು ನಿಮ್ಮ ಶಾಲೆಯಲ್ಲಿ? ಹೌದು, ಎಷ್ಟೋ ಕಡೆ ಮಾಡ್ತಾ ಇದ್ದೀನಿ, ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಸಂಸ್ಕೃತ ಕನ್ನಡದ ಕಡಲೆ ಖಂಡಿತ ಅಲ್ಲ. ಕಲ್ತ್ರೆ ಎಲ್ಲಾ ಇದಕ್ಕಿಂತ ಎಲ್ಲಾ ಲ್ಯಾಂಗ್ವೇಜ್ಗಿಂತ ಸುಲಭ. ಆ ರೀತಿ ನನಗಂತೂ ಜೀವನದಲ್ಲಿ ಸಂಸ್ಕೃತದಲ್ಲಿ ಔಟ್ ಆಫ್ ಔಟ್ ಫಸ್ಟ್ ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ PUC ತನಕ ಔಟ್ ಆಫ್ ಔಟ್ ಬರ್ತಾ ಇತ್ತು. SSLC ಅದಕ್ಕೆ ರ್ಯಾಂಕು, PUC ಅದಕ್ಕೆ ರ್ಯಾಂಕು ಬಂದಿದ್ದು. 100 out of 100 ಸಂಸ್ಕೃತದಲ್ಲಿ ಬರ್ತಾ ಇದ್ದು. ಈಗಲೂ ಅಷ್ಟೇ ತುಂಬಾ ಜನ ಮಕ್ಕಳು ಸಂಸ್ಕೃತನ ಚೆನ್ನಾಗಿ ಕಲಿಯೋರು ಔಟ್ ಆಫ್ ಔಟ್ ತೆಗಿತಾರೆ. SSLC 125 out of 125 ಫಸ್ಟ್ ಲ್ಯಾಂಗ್ವೇಜ್. ಸೊ ಅದನ್ನ ತೆಗೆದವರು ತುಂಬಾ ಮುಂದಕ್ಕೆ ಬಂದಿದ್ದಾರೆ. ಇವಾಗ ಅವರು ಕೂಡ ಒಳ್ಳೆ ಇಂಜಿನಿಯರ್ಸ್, ಡಾಕ್ಟರ್ಸ್, ಯಾರು ಇಂಜಿನಿಯರ್ಸ್ ಡಾಕ್ಟರ್ಸ್ ಓದಿದ್ದಾರೆ. ನಮ್ಮ ಮಗನು ಡಾಕ್ಟರ್, ಅವನು ಸಂಸ್ಕೃತ ಓದಿರೋದೇನೆ. ನಮ್ಮ ಮಗಳು MSc ಡಬಲ್ MSc ಮಾಡಿದ್ರೆ ಅವಳು ಸಂಸ್ಕೃತ ಡಾನ್ಸ್ ಚೆನ್ನಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದಾಳೆ. ಸಂಸ್ಕೃತದ ಶ್ಲೋಕ ಎಲ್ಲ ಬಂದಿದ್ದಾಳೆ ಚೆನ್ನಾಗಿ. ಹಾಗೆ ಇವತ್ತಿನ ಜನರೇಷನ್ಗೆ ನಾವು ಸಂಸ್ಕೃತನ ಸುಲಭವಾಗಿ ಹೇಳ್ಕೊಡ್ಬೋದು. ಈಸಿ ಮೆಥಡ್ ಅಲ್ಲಿ. ಒಂದು ಸರಿ ಕಾಳಿದಾಸನೇ ಕೇಳ್ತಾನೆ ಒಬ್ಬಳು ಹುಡುಗಿ ಹೋಗ್ತಾ ಇದ್ದಾಳೆ, ಒಬ್ಬ ರಾಜ ಪಕ್ಕದಲ್ಲಿ. ಅವಳ ಕೈನಲ್ಲಿ ಏನಿದೆ ನೋಡು ಅಂತ. ಸ್ಲೇಟ್ ಇದೆ, ಬಳಪ ಇದೆ, ಅದ್ ಏನ್ ಬರೀದೆ, ಅದಕ್ಕೊಂದು ಶ್ಲೋಕ ಬರಿ ಅಂತ ಹೇಳ್ತಾನೆ. ಅವಾಗ ಹೇಳ್ತಾನೆ ಕಾಳಿದಾಸ, ಅವಾಗ ಹೇಳ್ತಾನೆ, ಕಾತ್ವಂಬಾಲೆ ಕಂಚನ ಮಾಲ ಕಸ್ಯಾ ಪುತ್ರಿ ಕನಕಲತಾಯಾಗ ಹಸ್ತೆ ಕಿಂತೆ ತಾಲಿ ಪತ್ರ ಕಾವಾರೇಖ ಕಾಖಾಗಾಘ. ರಾಜ ಕೇಳ್ತಾನೆ, ಆ ಸ್ಲೇಟ್ ಅಲ್ಲಿ ಇರೋದನ್ನ ಏನ್ ಹೇಳು, ಅದನ್ನ ಯಾವ್ದೇ ಹೇಳ್ತಾನೆ. ಆ ಮಗು ಕೈನಲ್ಲಿ ಒಂದು ಸ್ಲೇಟ್ ಇದೆ, ಬಳಪ ಇದೆ, ಅದ್ರಲ್ಲಿ ಏನು ಕಾವಾರೇಖ ಅಂತ ಕೇಳಿದೆ, ಏನಂದ್ರೆ ಕಾಖಾಗಾಘ ಬರ್ದಿದೆ ಅದರಲ್ಲಿ. ಅದನ್ನ ಎಷ್ಟು ಚೆನ್ನಾಗಿ ತೋರಿಸ್ಬೋದು ಮಕ್ಕಳಿಗೆ. ಅದ ಶ್ಲೋಕದ ರೂಪದಲ್ಲೇ ಹೇಳ್ಕೊಟ್ರೆ ಮಕ್ಕಳು ತುಂಬಾ ಚೆನ್ನಾಗಿ ಹೇಳ್ತಾರೆ. ಹಾಗೆ ಸತ್ಯೇನ ಲೋಕಾಂಜಯತಿ, ರಾಮ ಯಾರು ಗೆಲ್ಲರು ಗೆಲ್ತಾ ಇದ್ದ, ಅವ್ನು ಸತ್ಯ ಹೇಳ್ತಾ ಇದ್ದ. ಪ್ರತಿ ಒಂದು ಸಮಯದಲ್ಲೂ ಅವ್ನು ಸತ್ಯ ಹೇಳ್ತಾ ಇದ್ದ. ಸತ್ಯ ಹೇಳಿ ಮಕ್ಕಳೇ ಯಾವಾಗಲೂ ಸ್ಪೀಕ್ ದ ಟ್ರೂತ್. ಆದ್ರಿಂದ ಯು ವಿಲ್ ಬಿ ಲೈಕ್ ಬೈ ಎವ್ರಿಬಡಿ. ಇದನ್ನ ಚಿಕ್ಕ ವಯಸ್ಸಿನಿಂದ ಮಕ್ಕಳಿಗೆ ಹೇಳ್ತಾ ಹೋದ್ರೆ ಅವಾಗ ಸುಳ್ಳು ಅನ್ನೋ ಪದ ಮಕ್ಕಳ ತಲೆಯಲ್ಲಿ ಬರೋದಿಲ್ಲ. ಆ ತರಹ ಎಷ್ಟೋ ವಿಷಯಗಳನ್ನ ಹೇಳಿ ಮಕ್ಕಳನ್ನ ಟ್ರೈನ್ ಅಪ್ ಮಾಡಿದೀನಿ. ಮಾಡೋಷ್ಟು ಜನ ಮಾಡ್ತಾ ಇದ್ದಾರೆ. ಸೊ ವೀಕ್ಷಕರೇ ನೋಡಿ, ಈ ವೆಸ್ಟರ್ನ್ ಎಜುಕೇಶನ್ ಇಂದ ನಮ್ಗೆ ಏನಾಯ್ತು ಅಂತ ಅಂದ್ರೆ, ಅಂಬೇಡ್ಕರ್ ಸರ್ ಅವರು ಒಂದ್ಸರಿ ಹೇಳಿದ್ರು, ಒನ್ ಗುಡ್ ಸ್ಕೂಲ್ ಕ್ಯಾನ್ ಕ್ಲೋಸ್ ದ 100 ಪ್ರಿಸನ್ಸ್ ಅಂತ. ಆದ್ರೆ ಇವತ್ತಿನ ದಿನಚರಿ ನೋಡಿ, ನೀವು ಕ್ರಿಮಿನಲ್ ಲಿಸ್ಟ್ ಗಳನ್ನ ತಗೊಳ್ಳಿ, ಜೈಲಲ್ಲಿ ಇರೋರನ್ನ ಮಿನಿಮಮ್ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ. ಅಂಡ್ ವಿಚ್ ಮೀನ್ಸ್ ಇಟ್ ಇಸ್ ದ ಗಿಫ್ಟ್ ಬೈ ವೆಸ್ಟರ್ನ್ ಎಜುಕೇಶನ್. ಅಂದ್ರೆ ಒಬ್ಬ ವಿದ್ಯಾರ್ಥಿ ವೆಸ್ಟರ್ನ್ ಎಜುಕೇಶನ್ ತಗೊಂಡ್ಬಿಟ್ಟು ಏನಾಗಕ್ ಹೊರಟಿದ್ದಾನೆ, ಕ್ರಿಮಿನಲ್ ಆಗಕ್ ಹೊರಟಿದ್ದಾನ ಅಂತ. ಆದ್ರೆ ಒಬ್ಬ ಮಗು ಸಂಸ್ಕೃತ ಲ್ಯಾಂಗ್ವೇಜ್ ಅನ್ನ ಕಲ್ಕೊಂಡಿದೆ ಅಂದಾಗ ನೋಡಿ, ಅದು ಯಾವತ್ತೂ ಜೀವನದಲ್ಲಿ ಇಂಥ ಕಚರ ಕೆಲಸ ಅಂತೂ ಮಾಡಕ್ಕೆ ಹೋಗೋದಿಲ್ಲ, ಅಪರಿಪೂರ್ಣತೆ ಅಂತೂ ಇರೋದೇ ಇಲ್ಲ, ಸಂಪೂರ್ಣ ಜೀವನ ಮಾಡುತ್ತೆ ಆ ಮಗು. ಅದಕ್ಕೆ ಉದಾಹರಣೆ ಅನೇಕ ಶ್ಲೋಕಗಳು ನಮ್ಗೆ ಬರುತ್ತೆ. ಮೂಕಂ ಕರೋತಿ ವಾಚಾಲಂ ಪಂಗಂ ಲಂಘಯತೆ ಗಿರಿಂ ಯತ್ಕೃಪಾ ತದ್ಭವಾಂ ನಮಾಮಿ ವಂದೇ ಪರಮಾನಂದ ಮಾಧವಂ ಅಂತ. ಎಲ್ಲೋ ಒಂದ್ ಕಡೆ ದೇಶ ಸುಭದ್ರ ಜೊತೆಗೆ ಸುಲಕ್ಷಣ ಆಗಿರಬಹುದು ಅಂತ ಅಂದ್ರೆ, ಅದು ಒನ್ ಅಂಡ್ ಓನ್ಲಿ ಆಪ್ಷನ್ ಫಾರ್ ಅಸ್. ಒನ್ಸ್ ಅಗೇನ್ ಪ್ಲೀಸ್ ಇಂಡಿಯನ್ ಪೀಪಲ್ಸ್, ಲೆಟ್ ಅಸ್ ಗೋ ಬ್ಯಾಕ್. ಎಲ್ಲಿಗೆ ಅಂತ ಅಂದಾಗ ಮತ್ತೆ ಅಲ್ಲಿಗೆ ಬರುತ್ತೆ. ಸ್ವಾಮಿ ವಿವೇಕಾನಂದ ಅವರು ಕೂಡ ಹೇಳಿದ್ದು ಗೋ ಬ್ಯಾಕ್ ಟು ವೇದಾಸ್ ಅಂತ. ಅಂದ್ರೆ ಎಲ್ಲೋ ಒಂದ್ ಕಡೆ ಎಲ್ಲಾ ಸಮಸ್ಯೆಗೆ ಪರಿಹಾರ ನಮಗೆ ಅಲ್ಲೇ ಇರ್ಬೋದು ಮ್ಯಾಮ್. ಆದ್ರೆ ಒಂದು ಕಂಪ್ಲೇಂಟ್ ಇದೆ, ಸಂಸ್ಕೃತ ಲ್ಯಾಂಗ್ವೇಜ್ ಅಂದ್ರೆ ಒಂದು ಅವೈಜ್ಞಾನಿಕ, ಅಲ್ಲಿ ವೈಜ್ಞಾನಿಕ ದೃಷ್ಟಿಕೋನ ಇಲ್ಲ, ಅದಕ್ಕೆ ನಾವು ವೆಸ್ಟರ್ನ್ ಎಜುಕೇಶನ್ ಮೂವ್ ಆಗ್ತಾ ಇದೀವಿ ಅಂತ. ಅದಕ್ಕೆ ತಮ್ಮ ಮಾತು ಏನು? ಇಲ್ಲ, ಬಹಳ ತಪ್ಪು. ಅದರಲ್ಲೂ ರಾಮಾಯಣ ಮೊದಲನೇ ಶತಮಾನದಲ್ಲಿ ಬಂದ ಮೊದಲನೇ ಆದಿಕಾವ್ಯ, ಆದಿಕವಿ. ಆದಿಕಾವ್ಯ ರಾಮಾಯಣ, ಆದಿಕವಿ ವಾಲ್ಮೀಕಿ. ಇವರಿಬ್ಬರೇ ಫಸ್ಟ್ ಬಂದಿದ್ದು. ಇಲ್ಲಿ ಎಷ್ಟು ಸೈಂಟಿಫಿಕ್ ಆಗಿ ಬಂದಿದೆ ಅಂತ ಹೇಳಿದ್ರೆ, ಒಂದು ಮೇಜರ್ ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಚಿಕ್ಕ ಪುಟ್ಟ ಎಕ್ಸಾಂಪಲ್ ಗಿಂತ ಪುಷ್ಪಕ ವಿಮಾನದ ಹೆಸರು ಎಲ್ಲರೂ ಕೇಳಿದ್ದೀರಾ. ಪುಷ್ಪಕ ವಿಮಾನವನ್ನ ಯಾರು ಶಾಸ್ತ್ರ ಸ್ತೋತ್ರ ಮಂತ್ರದಿಂದ ಓಡಿಸಿದ್ದಲ್ಲ. ಇಟ್ ಈಸ್ ಅ ಟೆಕ್ನಾಲಜಿ, ಸೈಂಟಿಫಿಕ್ ಟೆಕ್ನಾಲಜಿ. ಹೇಗೆ ಅದನ್ನ ಕಂಡು ಹಿಡಿದವನು ವಿಶ್ರವಸ್ ಅನ್ನೋ ಒಬ್ಬ ಋಷಿ, ಮತ್ತೆ ಅವನ ಜೊತೆಗೆ ಭಾರದ್ವಾಜ, ಅವನ ಜೊತೆಗೆ ಇನ್ನು 4 ಜನ ಋಷಿಗಳು. 4 ಜನರು ಸೇರಿ ಋಗ್ವೇದದಿಂದ, ಅಥರ್ವಣ ವೇದದಿಂದ ಸೂತ್ರಗಳನ್ನ ತೆಗೆದು ಅದನ್ನೆಲ್ಲ ಕಂಬೈನ್ ಮಾಡಿ ದೇ ಫೌಂಡ್ ಔಟ್. ಅದು ಅಲ್ಲದೆ ಪುಷ್ಪಕಗಾನವನ್ನ ಮೊದಲು ಮಾಡೋ ವಿಶ್ರವಸ್ಸು ಅವನ ಮಗನ ಕುಬೇರನಿಗಾಗಿ ಕೇಳಿದ. ಕುಬೇರ ಆಕಾಶದಲ್ಲಿ ಓಡುವಂತ ವಾಹನ ಬೇಕು ಅಂತ, ಅದನ್ನ ಮಾಡಿಸಿದ್ದು ಅವನು.
ಮಾಡ್ಬಿಟ್ಟು ಅದನ್ನ ಆಮೇಲೆ ರಾವಣ ತಗೊಂಡ. ಅದೆಲ್ಲ ಇಲ್ಲಿ ಅದನ್ನ ಫಸ್ಟ್ ಓಡಿಸಿದವಳು ಲೇಡಿ ಆಫೀಸರ್ ಮಂಡೋದರಿ. ಶಿ ಇಸ್ ದ ಫಸ್ಟ್ ಲೇಡಿ ಪೈಲಟ್ ಆಫೀಸರ್, ಅವರ್ ಲೇಡಿ. ಯು ಹ್ಯಾವ್ ಟು ಅಪ್ರಿಶಿಯೇಟ್ ಲೇಡೀಸ್. ಶಿ ಇಸ್ ದ ಫಸ್ಟ್ ಲೇಡಿ ಆಫೀಸರ್ ಹೂ ಯೂಸ್ ಟು ಗೋ ಇನ್ ದ ಪುಷ್ಪಕ ವಿಮಾನ ಅಲೋನ್. ಒಬ್ಳು ಓಡಾಡ್ತಾ ಇದ್ಲು, ಆಕಾಶಕ್ಕೆ ಪೂರ್ತಿ ಓಡ್ತಾ ಇದ್ಲು. ಎಷ್ಟು ಈಸಿ ಆಗಿತ್ತು ಅಂದ್ರೆ ರಿಮೋಟ್ ಕಂಟ್ರೋಲ್ ನಿಮ್ ಕೈ ಮೇಲೆ ಹೋಗುತ್ತೆ, ಕೆಳಗೆ ಹೋಗುತ್ತೆ, ರೈಟ್ ಅಂಡ್ ರೈಟ್, ಲೆಫ್ಟ್ ಅಂಡ್ ಲೆಫ್ಟ್, ಸ್ಕೈ ಡೈವ್, ದಿಸ್ ಡೈವ್, ಈ ಡೈವ್ ಎರಡು ಕೂಡ ಮಾಡ್ತಾ ಇದ್ರು. ಇಷ್ಟು ಓಡ್ತಾ ಇತ್ತು. ಅದರಲ್ಲಿ ಅವಳೊಬ್ಬಳೇ ರೌಂಡ್ ಹೊಡ್ಕೊಂಡು ಬಂದು ವಾಪಸ್ ಒಂದು ಒನ್ ಮೋರ್ ಟೆಕ್ನಾಲಜಿ ಸ್ಟಿಲ್ ಇಸ್ ಡಿಫಿಕಲ್ಟ್ ಫಾರ್ ಎವ್ರಿಬಡಿ ಇನ್ ದ ವರ್ಲ್ಡ್. It will become recede to a small alto size car. When come out, it comes like an Airbus. ರಾವಣನ ಅಂತಃಪುರದ ಬೆಡ್ ಪಕ್ಕದಲ್ಲಿ ಹೋಗಿ ನಿಂತ್ಕೋತಾ ಇತ್ತು. ಅವನಿಗೆ ಅಷ್ಟು ಭಯ, ಅದನ್ನ ಚಿಕ್ಕ ಮಾಡಿ ಅದನ್ನ ಒಳಗಡೆ ನಿಲ್ಸ್ಕೊಳ್ಳೋ ಹಂಗ್ ಮಾಡಿದ್ದ. ಆಮೇಲೆ ಅದು ಹೊರಗೆ ಬರ್ತಾ 300 ಅಲ್ಲ 3000 ಜನ ನೋತೋಸ್ಕೊಂಡು ಬರ್ತಾ ಇತ್ತು. ಅಷ್ಟು ದೊಡ್ಡ ಫ್ಲೈಟ್ ಆಗ್ತಾ ಇದ್ರು ಕೂಡ ಗಾಳಿಗೆ ಅಲ್ಲಾಡ್ತಾ ಇರ್ಲಿಲ್ಲ, ಬೀಳ್ತಾ ಇಲ್ಲ. ಇಟ್ ವಾಸ್ ಎ ಬಿಗ್ ಮಿಷನ್. Wife of King Ravana. Mandodari is wife of King Ravana. She used to run it alone. ಒಬ್ಬರೇ ಹೋಗ್ತಾ ಇದ್ರು ತಗೊಂಡು. ಅಷ್ಟು ಧೈರ್ಯ ಇತ್ತು ನಮ್ಮ ಲೇಡೀಸ್ ಕೂಡ. ಹಾಗೆ ಬಂದಿದ್ದು ಮುಂದೆ. ಸೊ ವೀಕ್ಷಕರೇ, ಅದೊಂದು ಕಂಪ್ಲೇಂಟ್ ಇತ್ತು. ಸಂಸ್ಕೃತ ವಿಚ್ ಮೀನ್ಸ್ ಏನ್ಷಿಯಂಟ್ ಇಂಡಿಯಾ ಹ್ಯಾಡ್ ನಾಟ್ ಅಲೌಡ್ ದ ವುಮೆನ್ಸ್ ಟು ಕಮ್ ಔಟ್ ವಿದಿನ್ ದ 4 walls they were kept ಅಂತ. ಆದ್ರೆ ಇಲ್ಲಿ ಉದಾಹರಣೆ ಮ್ಯಾಮ್ ಅವರೇ ಹೇಳಿದ್ರು, ಫಸ್ಟ್ ಲೇಡಿ ಪೈಲಟ್ ಅಂದ್ರೆ ಅದು ಮಂಡೋದರಿ ಅಂತ. ವೀಕ್ಷಕರೇ, ನೀವು ಈಸ್ಟ್ ಇಂಡಿಯಾ ಬರೋಕ್ಕಿಂತ ಮುಂಚಿನ ಭಾರತ ದಯವಿಟ್ಟು ಅಭ್ಯಾಸ ಮಾಡೋ ಪ್ರಯತ್ನ ಮಾಡಿ. ಅಲ್ಲಿ ನಿಮಗೆ ಇರ್ತಕ್ಕಂಥ ಈ ಕಂಪ್ಲೇಂಟ್ಸ್ ಗಳಿಗೆಲ್ಲ ಪ್ರಾಪರ್ ಸೊಲ್ಯೂಷನ್ ಸಿಗಬಹುದು. ಪ್ಲೀಸ್ ಡೋಂಟ್ ಗೋ ಫಾರ್ ಸ್ಟಡಿ ಇಂಡಿಯಾ 16th century after. ಪ್ಲೀಸ್ ಗೋ ಬಿಫೋರ್. ಅಲ್ಲಿ ನಿಮಗೆ ಕ್ಲಿಯಾರಿಟಿ ಸಿಗುತ್ತೆ ಏನಿತ್ತು ನಮ್ಮ ನಿಜವಾದ ಭಾರತ ಅಂತ. ಅದಕ್ಕೆ ಪ್ರತಿ ಮನೆಯಲ್ಲಿ ಬೆಳಗಿನ ಜಾವ ಹೇಳೋದು, ಕರಾಗ್ರ ವಸತೆ ಲಕ್ಷ್ಮಿ, ಕರಮತ್ತೆ ಸರಸ್ವತಿ, ಕರಮೂಲತೆ ಗೌರಿ, ಪ್ರಭಾತೆ ಕರದರ್ಶನಂ, ಸಮುದ್ರ ವಸತೆ ಲಕ್ಷ್ಮಿ, ಪರ್ವತೆ ಸನಮಂಡಲಂ, ವಿಷ್ಣು ಪತ್ನಿ ನಮಸ್ತಭ್ಯಂ, ಪಾದಸ್ಪರ್ಶಂ ಕ್ಷಮಾಕರಸ್ಸು ಅಂತ ಈ ತರ ಎಲ್ಲ ಹೇಳ್ಕೊಟ್ಟು ಮಗುವಿಗೆ ಬಾಲ್ಯದಲ್ಲೇ ಅದು ಒಂದು ಏನು ಕಂಪ್ಲೀಟ್ ಹ್ಯೂಮನ್ ಬೀಂಗ್ ಮಾಡೋದು. ಈ ವೆಸ್ಟರ್ನ್ ಎಜುಕೇಶನ್ ಅಲ್ಲಿ ಎಲ್ಲವೂ ಇಲ್ಲ. ಅದೆಲ್ಲವೂ ನೋಡಿದಾಗ ಬರೀ ಗೋ ಫಾರ್ ಹೈ ಪ್ಯಾಕೇಜ್. ಈಗ ನೀವು ಪ್ರತಿಯೊಂದು 10th PUC ಓದೋ ಮಗುವಿಗೆ ಕೇಳಿ ವಾಟ್ ಈಸ್ ದ ಅಲ್ಟಿಮೇಟ್ ಗೋಲ್ ಆಫ್ ಎಜುಕೇಶನ್ ಅಂದಾಗ ಹ್ಯಾಂಡ್ಸಮ್ ಸ್ಯಾಲರಿ ಅಂತಾನೆ ಇದೆ. ನಿಮಗೆ 1 ಕೋಟಿ ಸ್ಯಾಲರಿ ಕೊಟ್ಟಿರುವೆ, ಆಫ್ಟರ್ ಯುವರ್ ಎಂಪ್ಲಾಯ್ ಅನ್ನೋದನ್ನ ಮರಿಬೇಡಿ ಮಕ್ಕಳೇ. ಯಾಕೆಂದ್ರೆ ನೆಕ್ಸ್ಟ್ ಡೇ ಯು ಡೋಂಟ್ ಕಮ್ ಅಂದಾಗ ನೀವು ವಾಪಸ್ ಹೋಗ್ಬೇಕಾಗುತ್ತೆ. ಆದ್ರೆ ಒಂದು ಸಂಸ್ಕೃತ ಓದಿರ್ತಕ್ಕಂಥ ವಿದ್ಯಾರ್ಥಿ ಅದು ಎಲ್ಲದಕ್ಕೂ ಸಿದ್ಧ ಇರುತ್ತೆ. ಅದಕ್ಕೆ ಸಂಸ್ಕೃತ ಓದತಕ್ಕಂಥ ಭಾರತದಲ್ಲಿ ಎಲ್ಲೂ ಸೂಸೈಡ್ ರೇಷಿಯೋಗಳೇ ಇರಲಿಲ್ಲ. ಇತ್ತೀಚಿನ ಭಾರತದ ಶಿಕ್ಷಣ ಪದ್ಧತಿಯಲ್ಲಿ ನೋಡಿ 10th PUC ಆದ ನಂತರ ಸುಮಾರು ವಿದ್ಯಾರ್ಥಿಗಳನ್ನ ಪೊಟೆನ್ಶಿಯಲ್ ಟ್ಯಾಲೆಂಟೆಡ್ ಗಳನ್ನ ನಾವು ಕಳ್ಕೊತಾ ಇದ್ದೀವಿ. ಅಲ್ಲಿಗೆ ಅಲ್ಲ, ಪೋಸ್ಟ್ ಗ್ರಾಜುಯೇಷನ್ ಆದ ಮೇಲೂ ಕೂಡ ಅದೆಲ್ಲೋ ಅನ್ಎಂಪ್ಲಾಯ್ಮೆಂಟ್ ಕ್ರೈಸಿಸ್ ಅಲ್ಲಿ ಮತ್ತೆ ಅದೇ ಸೂಸೈಡ್ ಗೆ ಜಾಗ್ತಾ ಇದೆ. ಮೋಸ್ಟ್ಲಿ ಇದನ್ನ ನಾವು ಕನ್ಫ್ಯೂಷನ್ ತಗೊಳ್ಬಹುದು. ಏನಪ್ಪಾ ಅಂದ್ರೆ ವೆಸ್ಟರ್ನ್ ಕಲ್ಚರ್ ಇಂದ ಬರೀ ಕ್ರಿಮಿನಲ್ಸ್ ಗಳನ್ನ ಬಿಲ್ಟ್ ಮಾಡಿದ್ವಿ, ಎಲ್ಲೋ ಸೂಸೈಡ್ ರೇಷಿಯೋಗಳನ್ನ ಇನ್ಕ್ರೀಸ್ ಮಾಡ್ತಾ ಬಂತು ಭಾರತ. ಅದಕ್ಕೆ ಲೆಟ್ ಅಸ್ ಗೋ ಬ್ಯಾಕ್, ಸಂಸ್ಕೃತಗಳನ್ನ ಕಲ್ಕೊಳ್ಳಿ ಅಂತ ಹೇಳ್ತಾ ಮೇಡಮ್ ಜೊತೆ ಇನ್ನು ಸಂದರ್ಶನ ಮುಂದುವರಿದ ಭಾಗದಲ್ಲಿ ಮತ್ತೆ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದ. ಸ್ವಲ್ಪ ಅಭಯ್ ಇದ್ದಾನೆ. ಹೇಗೆ ಅನಿಸ್ತಾ ಇದೆಪ್ಪ ವಾತಾವರಣ ನಿಮಗೆ? ಚೆನ್ನಾಗಿದೆ. ಏನಾಗ್ಬೇಕಂತ ಇದೆಯಾ ಮುಂದೆ ಬೆಳೆದ್ಬಿಟ್ಟು? ಆರ್ಮಿದಲ್ಲಿ ಜಾಯ್ನ್ ಆಗ್ಬೇಕಂತ ಇದ್ದಾನೆ. ಈ ಶಾಲೆಯ ಒಂದು ಮ್ಯಾಮ್ ಹೇಳಿರೋ ತರ ಕಮರ್ಷಿಯಲ್ ಮೈಂಡ್ ಸೆಟ್ ಅವರಿಗೂ ಇಲ್ಲ, ವಿದ್ಯಾರ್ಥಿಗಳಿಗೂ ಕೂಡ ಕಮರ್ಷಿಯಲ್ ಮೈಂಡ್ ಸೆಟ್ ಇಲ್ಲ. ದೇಶ ಸೇವೆಗೆ ಇವರು ಇಲ್ಲೇ ಒಂದು ರೆಡಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಆಸ್ ಎ BSF ಕ್ಯಾಂಪ್ ಅಂತಾನೆ ಹೇಳ್ಬೋದು ಈ ಶಾಲೆಗೆ. ನಿನ್ನ ಹೆಸರು ಮಗು? ಧನ್ವಿ ಗೌಡ. ವೆರಿ ಗುಡ್. ಏನಾಗ್ಬೇಕು ಅನ್ಕೊಂಡಿದ್ದೆ ಮಗು ಬೆಳೆದ್ಮೇಲೆ? ಯು ವಾಂಟ್ ಟು ಬಿಕಮ್ ಅ ಡಾಕ್ಟರ್. ನೋಡಿ, 1ನೇ ತರಗತಿಯಲ್ಲಿ ಇಂತ ಒಂದು ಉನ್ನತ ಆಲೋಚನೆಗಳು, ಟೀಚರ್ ಆಗ್ಬೇಕು ಅಂತ ಇದ್ದಾರೆ, ಡಾಕ್ಟರ್ ಆಗ್ಬೇಕಂತ ಇದ್ದಾರೆ, ಯೋಧಗಳಾಗ್ಬೇಕಂತ ಇದ್ದಾರೆ, ದೇಶ ಸೇವೆ ಕಡೆ ಗಮನ ಇದೆ, ಆರ್ಮಿಗೆ ಜಾಯಿನ್ ಆಗಿ, ಜೊತೆಗೆ ಟೀಚರ್ ಆಗಿ ಎಲ್ಲೋ ಒಂದ್ ಕಡೆ ಚಾಣಕ್ಯನ್ ತರ ರೋಲ್ ಪ್ಲೇ ಮಾಡ್ಬೇಕು ಅಂತ ಇದ್ದಾರೆ. ಗೊತ್ತಿಲ್ಲ ಅವ್ರಿಗೆ ಚಾಣಕ್ಯನೇ ಒಂದು ಮಾತು ಹೇಳ್ತಾನೆ. ವೀಕ್ಷಕರೇ, ಈಗ ಮೌರ್ಯ ಸಾಮ್ರಾಜ್ಯ ನಾವು ನೋಡ್ತೀವಿ, ಅದು ನಿಂತಿರೋದೇ ಒಂದು ಗುರುವಿನ ಮೇಲೆ ಅಂತ ಹೇಳ್ಬೋದು, ಚಂದ್ರಗುಪ್ತ ಮೌರ್ಯಗೆ. ಈ ನಿದ್ದೆ, ನಿದ್ರಾ, ಭೋಗ, ಭೋಜನ, ಭಯ ಏನರ ಪಶು ಸಮಾನ್, ಜ್ಞಾನ ಬಿನ ಅಧಿಕೆ ಕರಣ್ಯ, ಜ್ಞಾನ ಬಿನ ಪಶು ಜಾನ್ ಅಂತಾನೆ. ಎಲ್ಲ ಒಂದ್ ಕಡೆ ಜ್ಞಾನ ಇಲ್ಲದೆ ಪಶುಗಳ ಸಮಾನ ಅವರುಗಳು. ಬರೀ ನಿದ್ದೆ ಮಾಡಿ ನಾನು ಜೀವನ ಕಲಿತೀನಿ, ಊಟ ಮಾಡ್ಕೊಂಡು ಜೀವನ ಕಲಿತೀನಿ ಅಂದ್ರೆ ಅದು ಪಶುವಿನ ಸಮಾನ ಆಗಿರ್ಬಹುದು. ಜ್ಞಾನ ಮಾತ್ರ ಮೇನ್ ಮೋಟೋ ಆಗಿದೆ. ನಿಜವಾಗ್ಲೂ ನಾನು ಮೂಲತಃ ಈ ಒಂದು ಹುದ್ದೆಗೆ ಬರೋಕ್ಕಿಂತ ಮುಂಚೆ ಟೀಚಿಂಗ್ ಫೀಲ್ಡ್ ಅಲ್ಲೇ ಇದೆ. ಆದ್ರೆ ಈ ಒಂದು ಶಾಲಾ ಕಾಲೇಜಲ್ಲಿ ನಾನು ನೋಡ್ತಿರೋ ತರ ಏನು ಮತ್ತೆ ಬ್ಯಾಕ್ ಬೋನ್ ಇತ್ತು ನಮ್ಮ ದೇಶದ್ದು, ಇದೇ ಇರ್ಲೇಬೇಕು. ನಾಳೆಯೋ ಅದೇ ಸಂಸ್ಕೃತ ಲ್ಯಾಂಗ್ವೇಜ್ ಇದೆ.
ಜೊತೆಗೆ ಸೇವಾ ಪರಮೋ ಧರ್ಮ ಅಂತ ಏನ್ ಬರುತ್ತಲ್ಲ ಅದು ಒಂದು ಈ ಶಾಲೆಯಲ್ಲಿ ನಾನು ತುಂಬಾ ನೋಡ್ತಕ್ಕಂಥದ್ದು. ಸೊ ಇಲ್ಲಿಗೆ ಈ ಒಂದು ವಿಶೇಷ ಸಂಚಿಕೆ ನಾನು ನಿಲ್ಲಿಸ್ತಾ ಇದ್ದೀನಿ ವೀಕ್ಷಕರೇ. ಮತ್ತೊಂದು ಈ ಶ್ರೀರಾಮ್ಪುರದ ಸರೌಂಡೆಡ್ ಏರಿಯಾಗಳಿಗೆ ಪೇರೆಂಟ್ ಗಳಿಗೆ ಎಸ್ಪೆಷಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದ್ರೆ ದಿ ಬೆಸ್ಟ್ ಒನ್ ಆಫ್ ದಿ ಬೆಸ್ಟ್ ಸ್ಕೂಲ್ ಅಂಡ್ ಕಾಲೇಜ್ ಯು ಕ್ಯಾನ್ ವೇರ್ ಮೀಟ್ ನಾಲೆಡ್ಜ್ ವಿತ್ ಪರ್ಸೆಂಟೇಜ್ ವಿತ್ ಅ ಕಲ್ಚರ್. ಯಾಕಂದ್ರೆ ನಿಮಗೆ ಸುಮಾರು ಶಾಲಾ ಕಾಲೇಜ್ಗಳು ಸಿಗ್ಬೋದು, ಬರೀ ಪರ್ಸೆಂಟೇಜ್ ಗಳನ್ನ ಕೊಡ್ತಾವೆ ವೀಕ್ಷಕರೇ. ಹಾಗೂ ತಾಯಿ ತಂದೆಯರೇ ಪಾಲಕರೇ, ಈ ಶಾಲಾ ಕಾಲೇಜಲ್ಲಿ ನಿಮ್ಮ ಮಗು ಪರ್ಸೆಂಟೇಜ್ ತಗೊಳ್ಳೋದಲ್ಲದೇನೆ ಅಲ್ಲಿ ಒಂದು ಉನ್ನತ ವಿಚಾರಧಾರೆಗಳು ಸಿಗ್ತಾ ಇದೆ, ಅಲ್ಲಿ ಮೌಲ್ಯಗಳು ಸಿಗ್ತಾ ಇದೆ. ಯಾಕೆಂದ್ರೆ ನಿಮ್ಮ ಮಗು ಮುಂದೆ ಡಾಕ್ಟರು ಮತ್ತೆ IIT ಆಗ್ಬೋದು ಬೇರೆ ಶಾಲಾ ಕಾಲೇಜ್ಗಳಿಂದ, ಅಲ್ಲಿ ಅದಕ್ಕೆ ದೊಡ್ಡದಾದ್ಮೇಲೆ ನಿಮ್ಮ ಸೇವೆಗೆ ಖಂಡಿತ ನಿಲ್ತಾ ಇಲ್ಲ. ಅದಕ್ಕೆ ಈ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದೆ. ಈ ಶಾಲಾ ಕಾಲೇಜಿಂದ ನಿಮ್ಮ ಮಗು ಒಂದ್ ವೇಳೆ ಏನಾದ್ರೂ ಡಾಕ್ಟರ್ ಆಗಿದೆ ಅಥವಾ IIT ಗೆ ಸೆಲೆಕ್ಷನ್ ಆಗುತ್ತೆ ಅಂದ್ರೆ ಖಂಡಿತ ಅದು ನಿಮಗೆ ಮುಂದೆ ಸೇವೆ ಮಾಡುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಶಾಲಾ ಕಾಲೇಜ್ಗಳಿಂದ ಬಂದಂತ ಮಗು ನಿಜವಾಗ್ಲೂ ಅದು ಭಾರತದ ಒಂದು ನೆಲೆಯಲ್ಲಿ ಉಳಿರ್ತಕ್ಕಂತ ಒಂದು ಕಲ್ಚರ್ ಇದೆಯಲ್ಲ ಅದು ಬೆಳೆಸ್ಕೊತಾ ಇದೆ, ಮುಂದೆ ನಿಮ್ಮ ಸೇವೆ ಮಾಡುತ್ತೆ. ಅದಕ್ಕಾಗಿ ಮುಂದೆ ಕಷ್ಟಪಟ್ಟು ಅಂದ್ರೆ 60 ವರ್ಷದ ನಂತರ ನೀವು ಫೀಲ್ಡ್ಗೆ ಇಳಿಯಕ್ ಚಾನ್ಸೇ ಇಲ್ಲ, ಆಮೇಲೆ ನಿಮ್ಮ ಮಕ್ಕಳು ನಿಮ್ ಕೈಗೆ ಸಿಗ್ತಾ ಇಲ್ಲ, ಅದು ಸತ್ಯಾಂಶತೆ ಇದೆ, ಒಪ್ಕೊಳ್ಳಿ. ಯಾಕೆಂದ್ರೆ ಸುಮಾರು ದೊಡ್ಡ ದೊಡ್ಡ ಕಾಲೇಜ್ಗಳು ನಿಮ್ಗೆ ಸಿಗುತ್ತೆ, ಅಲ್ಲಿ ಬರೇ ಪರ್ಸೆಂಟೇಜ್ ಆಧಾರಿತ ಎಜುಕೇಶನ್ ಸಿಕ್ಬಿಟ್ಟು ಮುಂದೆ ಏನೋ ಒಂದು ಡ್ಯೂಟಿ ಪಡೆಯುತ್ತೆ, ಅಲ್ಲಿ ನಿಮ್ಮ ಸೇವೆಗೆ ನಿಲ್ತಾ ಇಲ್ಲ. ಈ ಶಾಲಾ ಕಾಲೇಜಿಂದ ನಿಮ್ಮ ಮಗು ಬಂದ್ರೆ ಇಲ್ಲಿ ಮೌಲ್ಯ ಆಧಾರಿತ ಶಿಕ್ಷಣ ಇರ್ತಕ್ಕಂಥದ್ದು. ದಯವಿಟ್ಟು ಬಿಫೋರ್ ಟೇಕಿಂಗ್ ಅಡ್ಮಿಷನ್ ಫಾರ್ ಫಸ್ಟ್ PUC and first standard, please let us once visit Pawan School and College. Let us your experience wise learning here. ನಿಮ್ಮ ಒಂದು ಅನುಭವ ಇರಲಿ. 8 days ವರೆಗೂ ಬಂದು ಈ ಶಾಲಾ ಸ್ಕೂಲ್ ಕಾಲೇಜ್ಗಳಲ್ಲಿ ಒಂದು ರೌಂಡ್ ಹಾಕೊಳ್ಳಿ. ನಿಮಗೆ ಅನಿಸಿದ್ರೆ ಮಿಕ್ಕಿನ ಶಾಲಾ ಕಾಲೇಜ್ಗಳಿಂದ ಇಲ್ಲಿ ಒಂದು ಡಿಫರೆನ್ಸ್ ಏನಿದೆ, ತುಂಬಾ ಮೇಜರ್ ಡಿಫರೆನ್ಸ್ ನಾನು ಅನುಭವಿಸಿದ್ವಿ ಒಂದು 20-25 ನಿಮಿಷದಲ್ಲಿ. ಅಂದ್ರೆ ಅದು ಮೌಲ್ಯ ಆಧಾರಿತ ಶಿಕ್ಷಣ ಆಗಿದೆ ಪಾಲಕರೇ. ಅದಕ್ಕೆ ದಯವಿಟ್ಟು ನಿಮ್ಮ ಒಂದು ಮಗು ಮುಂದೆ ಮೌಲ್ಯ ಆಧಾರಿತ ಜೀವನ ಮಾಡಬೇಕು ಅಂದ್ರೆ ದಯವಿಟ್ಟು ಒಂದ್ಸಾರಿ ಪವನ್ ಶಾಲಾ ಕಾಲೇಜ್ಗೆ ವಿಸಿಟ್ ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.